ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಅನ್ನಪೂರ್ಣೇಶ್ವರಿ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆಲ್ಲ ಫಿಶ್ ಎಗ್ ಫ್ರೈ ಯಾವ ರೀತಿ ಮಾಡೋದು ಅಂತ ತುಂಬ ಸಿಂಪಲ್ ಆಗಿರುವಂಥ ರೆಸಿಪಿ ಒಂದಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ, ವಿಡಿಯೋ ಫುಲ್ ನೋಡಿ. ಸ್ಕಿಪ್ ಮಾಡಿದರೆ ಯಾವ ರೀತಿ ಮಾಡೋದು ಅಂತ ನಿಮಗೆ ಗೊತ್ತಾಗಲ್ಲ, ಹಾಗಾಗಿ ಕಂಪ್ಲೀಟ್ ವಿಡಿಯೋನ ನೋಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಫಿಶ್ಶು ಎಗ್ ತಗೊಂಡಿದ್ದೀನಿ. ಫಿಶ್ ತಗೊಂಬಂದಿದ್ವಿ, ಅದರೊಳಗೆ ಮೊಟ್ಟೆ ಇದ್ದವು. ಅದನ್ನೇ ನಾನು ಮೊಟ್ಟೆ ಫ್ರೈ ಮಾಡೋಣ ಅಂತಂದೇಳಿ ತಗೊಂಡಿದ್ದೀನಿ. ಇದಕ್ಕೆ ಏನೇನು ಬೇಕು ಅಂದರೆ ಚಿಕ್ಕವಾಗಿ ಸಣ್ಣವಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಸಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಾಣಲಿಗೆ ಆಯಿಲ್ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಜ್ಜಿ ಇಟ್ಕೊಂಡಿದ್ನೆಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಈಗ ಇದು ಎಣ್ಣೆಗೆ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದ್ರೇ ಇದು ಹಸಿ ವಾಸನೆಲ್ಲ ಹೋದ್ಮೇಲೆ ಹಾಕಿದ್ರೇ ಚೆನ್ನಾಗಿ ಇದು ಟೇಸ್ಟ್ ಬರುತ್ತೆ. ಇಲ್ಲ ಹಂಗೆ ಹಾಕಿದರೆ ಶುಂಠಿ ವಾಸನೆ ಹಂಗೆ ಇರುತ್ತೆ. ಹಾಗಾಗಿ ನಾನು ಫುಲ್ ಫ್ರೈ ಮಾಡ್ಕೊತ ಇದ್ದೀನಿ. ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊತ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಒಂದು ಚಿಟಿಗೆ ಅರಿಶಿನ ಹಾಕ್ತಾಯಿದ್ದೀನಿ. ಸೊ ಇವಾಗ ಟೊಮೆಟೊ ಹಾಕ್ಕೊಂಡಿದ್ದೀನಿ ನೋಡಿರಿ. ಇವಾಗೆಲ್ಲ ಮಿಕ್ಸ್ ಮಾಡಬೇಕೀಗ. ಟೊಮೆಟೊ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೇನು ಭಾಳ ಸಾಮಾನು ಏನು ಬೇಕಾಗಲ್ಲ, ಇಷ್ಟೇ. ನಾವು ಮೊಟ್ಟೆ ಫ್ರೈ ಮಾಡ್ತೀವಲ್ಲ ಅದೇ ಥರನೇ ಇದು. ಸೊ ಈಗ ಒಗ್ಗರಣೆ ಬೇಯಬೇಕೀಗ, ಅದಕ್ಕಾಗಿ ಪ್ಲೇಟ್ ಮುಚ್ಚಿಡ್ತಾಯಿದ್ದೀನಿ. ಸೊ ನೋಡಿ, ಈಗ ಒಗ್ಗರಣೆ ಬೆಂದಿದೆ. ಈರುಳ್ಳಿ ಎಲ್ಲ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಖಾರದ ಪುಡಿ, ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಸ್ಟ್ರಾಂಗ್ ಇರೋದ್ರಿಂದ ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು. ಸೊ ನಾವು ಖಾರ ಕಮ್ಮಿ ತಿನ್ನೋದ್ರಿಂದ ಸ್ವಲ್ಪ ಹಾಕ್ತಾಯಿದ್ದೀನಿ ಖಾರ ಪುಡಿನ. ನಿಮಗೆ ಖಾರ ಪುಡಿ ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ನಾನೀಗ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ. ಈಗ ಮೊಟ್ಟೆ ಹಾಕಿ ಫ್ರೈ ಮಾಡೋಣ ಬರ್ರಿ. ಇದು ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಮೊಟ್ಟೆ ಹಾಕ್ತಾಯಿದ್ದೀನಿ ನಾನು. ನೋಡಿ, ಈ ಥರ ಎಲ್ಲ ಫ್ರೈ ಮಾಡಬೇಕು. ಈ ಥರ ಕೈ ಆಡಬೇಕೆಲ್ಲ. ನೋಡಿ ಯಾವ ಥರ ಆಗಿದೆ. ಸ್ವಲ್ಪ ಮುಚ್ಚಿಡೋಣ. ಮುಚ್ಚಿಟ್ಟಿದ್ರೆ ಅವಿಗೆ ಬೇಯ್ಕೊಂತೈತಿ ಒಂದು ಸ್ವಲ್ಪ. ನೋಡಿ ಈ ಥರ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಉದುರಾಗಿ ಎಷ್ಟು ಚೆನ್ನಾಗಾಗಿದೆ. ಏಕೆಂದರೆ ನಾನು ಜಾಸ್ತಿ ಆಯಿಲ್ ಯೂಸ್ ಮಾಡ್ಕೊಂಡಿಲ್ಲ, ಅದರಲ್ಲಿ ಇದ್ರಾಗ ಮಾಡ್ತಾಯಿದ್ದೀನಿ. ಉದುರಾಗಿ ಚೆನ್ನಾಗಾಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದು ಕೊತ್ತಂಬರಿ ಹಾಕಿದ್ದೀನಿ. ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಸಣ್ಣ ಉರಿಯಲ್ಲೇ ಮೀಡಿಯಮ್ ಫ್ಲೇಯಲ್ಲೇ ಮಾಡ್ಕೋಬೇಕು. ಇಲ್ಲಾಂದ್ರೆ ಜೋರು ಉರಿ ಇಟ್ವಿ ಅಂತಂದ್ರೆ ಅದೆಲ್ಲ ಇದು ಆಗ್ಬಿಡುತ್ತೆ. ಹಂಗಾಗಿ ನಾನು ಸಣ್ಣ ಮೀಡಿಯಮ್ ಉರಿನೇ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿದ್ದೀನಿ. ಫುಲ್ಲು ಡ್ರೈ ಆಗಿತ್ತು. ಸ್ವಲ್ಪ ನೀರು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಬಂದಿದೆ, ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಮಾಡ್ಕೊಡ್ರಿ ನೋಡಿ, ಟೇಸ್ಟಿಗೆ ಚೆನ್ನಾಗಿರುತ್ತೆ. ಪ್ರತಿದಿನ ನೋಡ್ತಾನೆ ಇರ್ರಿ. ಹೊಸ ಹೊಸ ವಿಡಿಯೋಗಳೊಂದಿಗೆ ನಾನು ನಿಮ್ಮ ಜೊತೆನೇ ಬರ್ತಾಯಿದ್ದೀನಿ. ನಮ್ಮ ಚಾನಲನ್ನು ಸದಾ ಸಪೋರ್ಟ್ ಮಾಡ್ತಾಯಿರಿ. ಫಿಶ್ ಎಗ್ ಫ್ರೈ ರೆಡಿ ಆಯಿತು. ಇದ್ರ ಜೊತೆನೇ ಚಪಾತಿ ತಗೊಂಡ್ರಿ. ಚಪಾತಿ ಆದರೂ ಓಕೆ, ರೊಟ್ಟಿ ಆದರೂ ಓಕೆ. ರೊಟ್ಟಿ ಆದರೆ ಇನ್ನೂ ಚೆನ್ನಾಗುತ್ತೆ. ನಾನು ಚಪಾತಿ ಮಾಡಿದ್ದೀನಿ, ಹಾಗಾಗಿ ಚಪಾತಿ ತಗೊತಾ ಇದ್ದೀನಿ. ನೋಡಿರಿ, ಚಪಾತಿಗೂ ಇದಕ್ಕೂ ಎಗ್ ಫ್ರೈಗೂ ಭಾಳ ಟೇಸ್ಟಾಗಿರುತ್ತೆ, ಭಾಳ ರುಚಿಕರ ಆಗಿರುತ್ತೆ. ಹಾಗಾಗಿ ನಾನು ಇವತ್ತು ರೊಟ್ಟಿ ಮಾಡೋಕ್ಕಾಗಲಿಲ್ಲ ಅಂಥೇಳಿ ಚಪಾತಿ ಮಾಡಿದ್ದೀನಿ. ಬನ್ನಿ ಟೇಸ್ಟ್ ನೋಡಂಬರ್ರಿ, ಎಷ್ಟು ಚೆನ್ನಾಗಿದೆ, ಘಮ ಘಮ ಅಂತ ಇದೆ. ಪ್ರತಿದಿನ ಹೊಸ ಹೊಸ ರೆಸಿಪಿಯೊಂದಿಗೆ ಬರ್ತಾ ಇರ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಈ ಅನ್ನಪೂರ್ಣೇಶ್ವರಿ ಯೂಟ್ಯೂಬ್ ಚಾನಲ್.
ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.